ಬರಗೂರು ರಾಮಚಂದ್ರಪ್ಪ ಎಂದಿಗೂ ರಾಜಿ ಮಾಡಿಕೊಳ್ಳದ ಮನೋಧರ್ಮಕ್ಕೆ ಮತ್ತು ಸೌಜನ್ಯಶೀಲ ನಿಷ್ಠುರತೆಗೆ ಹೆಸರಾಗಿದ್ದಾರೆ ಎಂದು ಡಾಕ್ಟರ್ ಎಸ್.ಐ. ಬಿರಾದರ್ ಹೇಳಿದರು. ಸೋಮವಾರ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಹಾಗೂ ರಾಣಿ ಚೆನ್ನಮ್ಮ ವಿವಿಯ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಸಹಯೋಗದಲ್ಲಿ ಬಸವರಾಜ್ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಬದುಕು ಮತ್ತು ಸಾಧನೆ ಕುರಿತು ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನೀತಿ ರಚನಾ ಸಮಿತಿ, ಕನ್ನಡ ಪಠ್ಯಪುಸ್ತಕ ಪುನರ್ ರಚನಾ ಸಮಿತಿ ಇವುಗಳ ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳು, ರೂಪಿಸಿದ ಯೋಜನೆಗಳು ನಾಡಿನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ದಾಖಲಾಗಿವೆ ಎಂದರು. ಮಾತಾಡಿದ್ರೆ ನಾನೇ ಸುಮಾರು 3-4 ಗಂಟೆ ಮಾತಾಡಬಹುದು ಪ್ರೊಫೆಸರ್ ಬರಗೂರವ್ರ ಬಗ್ಗೆ. ಅಂದ್ರೆ ಇವು ಸಾಹಿತ್ಯದ ಬಗ್ಗೆ ಇರೋದ್ರಿಂದ ನಿಮಗೆ ಗೊತ್ತಿರಲಾರಂತ ಅವರ ವ್ಯಕ್ತಿತ್ವವನ್ನ ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಅಧಿಕ ಜಿಲ್ಲಾ ದಂಡಾಧಿಕಾರಿಯಾಗಿದ್ದೆ. ಸರ್ ಬಂದ್ರು, ಏನು ಕ್ಯಾಬಿನೆಟ್ ದರ್ಜೆ ಹುದ್ದೆ, ನಾವು ಹೋಗಿ ರಿಸೀವ್ ಮಾಡಿದ್ವಿ. ಯಾಕ್ರಿ ಇಲ್ಲಿ ಇರ್ಲಿ ಸರ್, ನಾನು ಮನು ಬಳಿಗಾರ ಅಂತ ಬಂದಿನಿ ಅಂತ ತಿಳ್ಕೊಂಬಿಡ್ರಿ ಅಂತೆ. ಆಮೇಲೆ ಮುಂದೆ ಸಭೆ ಈ ಭಾಗದಾಗ ಬಹಳ ಮಾಡಿದರು. ಅತಣಿ ಗಿತ್ತಿಣಿ ಅಲ್ಲೆಲ್ಲ ನಿಪ್ಪಾಣಿ ಎಲ್ಲಾ ಕಡೆ ತಿರುಗಾಡಿ ಬಂದಿವಿ ಅವ್ರ ಜೊತೆಗೆ. ಅಂದ್ರೆ ಅವ್ರದ್ದು ಅಷ್ಟು ಕೆಲಸ ಆಗ್ಬೇಕು, ಕನ್ನಡದ ಎಲ್ಲಿ ಆಗ್ಬೇಕು ಅನ್ನೋದನ್ನ ಪತ್ತೆ ಹಚ್ತಿದ್ರು. ಅಲ್ಲಿ ಹೋಗ್ತಿದ್ರು. ಅಲ್ಲೆಲ್ಲ ಬಂದ ಮೇಲೆ ನಿಪ್ಪಾಣಿ ಒಳಗಿದ್ವಿ. ನನಗ್ ಮೆಸೇಜ್ ಬಂತು, ವೈರ್ಲೆಸ್ ಮೆಸೇಜ್. ಅವಾಗ ಏನು, ಪ್ರೊಫೆಸರ್ ಬರಗೂರ್ ಶುಡ್ ಟಾಕ್ ಇಮಿಡಿಯೇಟ್ಲಿ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ. ಏನಪ್ಪ ಇದು ಹಿಂಗ್ ಬಂದ್ಬಿಡ್ತಲ್ಲ ಅಂತ ಹೇಳಿ ನಾನು ಅವಾಗ ಯಾವ ಮೊಬೈಲ್ ಇಲ್ಲ. ನಾನು ಇಲ್ಲ ಸರ್, ಎಸ್.ಎಂ. ಕೃಷ್ಣ ಸಾಹೇಬ್ರ ಅವಾಗ CM, ಸರ್ ಹಿಂಗ್ ಬಂದಿದೆ, ಬರ್ರಿ ಸರ್, ಇಲ್ಲಿ ಫೋನ್ ಏನಿಲ್ಲ, ಇಲ್ಲೇ ನಮ್ಮ ಚೀಫ್ ಆಫೀಸರ್ಗೆ ತೆಗಿಯಪ್ಪ ಅಲ್ಲಿ ಮಾತಾಡೋದು. ಸರ್ ಮಾತಾಡ್ತಾರ ಅಂತ ಹೇಳಿ, ಸರ್ ನೀವು ಒಬ್ಬರ ಮಾತಾಡ್ರಿ, ಆಮೇಲೆ ನನಗೇನ್ ಮಾತಾಡಿದ ಅಂತ ಹೇಳ್ಬೇಕು ಅನ್ಸಿದ್ ಹೇಳ್ರಿ, ನೀವು CM ಕೂಡ ಇತ್ತು ಸರ್, ಆದ್ರಿಂದ ತಾವ್ ಒಬ್ಬರ ಮಾತಾಡ್ರಿ ಅಂತ ಹೇಳಿ ಇದು ಮಾಡಿದ್ರೆ. ಎದಕ್ಕಂದ್ರ ಕನ್ನಡದ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು, ಪ್ರೊಫೆಸರ್ ಬರಗೂರ್ ನೀವೊಂದು ನನಗೆ ಕರಡು ಕೊಟ್ಟಿದ್ದೀರಿ, ಅದರಲ್ಲಿ ನನ್ನ ಇಂತಿಂತ ಸಂಶಯಗಳಿವೆ, ತಾವು ನಿವಾರಿಸಬೇಕು ಅಂತ ಹೇಳಿ ಅರ್ಧ ಗಂಟೆ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಫೋನ್ ಮಾಡಿ ಡಾಕ್ಟರ್ ಬರಗೂರ್ ಅವರ ಸಲಹೆಯನ್ನ ಪಡೆದ್ರು. ಇದು ಒಬ್ಬ ಎಸ್.ಎಂ. ಕೃಷ್ಣ ಅವರದ್ದು ಉದಾಹರಣೆ ನಾ ಹೇಳಿದೆ. ಹಿಂಗದು ಸಿದ್ದರಾಮಯ್ಯವರ ಪ್ರಸಂಗದಲ್ಲಿ ಇರುತ್ತದೆ. ಬೇರೆ ಸರ್ಕಾರ, ಸರ್ ನಾ ಎಲ್ಲರೂ ಲೆಫ್ಟಿಸ್ಟ್ ಹಂಗಿಂಗ್ ಅಂತಾರಲ್ಲ, ಹಂಗೇನಿಲ್ಲ. ಬೇರೆ ಸರ್ಕಾರಗಳು ಇದ್ದಾಗೂ ಕೂಡ ಪ್ರೊಫೆಸರ್ ಬರಗೂರ್ ಅವ್ರನ್ನ ಅಂದಿನ ಮುಖ್ಯಮಂತ್ರಿಗಳು ಕನ್ಸಲ್ಟ್ ಮಾಡೋದನ್ನ ನಾ ಸ್ವತಃ ಕಂಡಿದ್ದೇನೆ. ಆದ್ರಿಂದ ಒಬ್ಬ ವ್ಯಕ್ತಿಯಾಗಿ ಎಂದೂ ಅವರು ಇಂಥ ಸಿದ್ಧಾಂತ ಅಂತಲ್ಲ, ಒಳ್ಳೇದೇನೈತಿ ಅದೇ ಬರಗೂರು ಸಿದ್ಧಾಂತ. ಇವರ ಕಾರ್ಯ ಸಾಧನೆಗಾಗಿ ರಾಜ್ಯದ 3 ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಪಂಪ ನೃಪತುಂಗ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯ ಗೌರವವೂ ಸಂದಿದೆ ಎಂದು ಹೇಳಿದರು. ಡಾಕ್ಟರ್ ಡಿ.ಎಸ್. ಚೌಗ್ಲೆ, ಕೆ.ಎಸ್. ಚನ್ನೂರ್, ಡಾಕ್ಟರ್ ಎಚ್.ಬಿ. ಕೋಲ್ಕಾರ್, ಅಶೋಕ್ ಕಾಂಬ್ಳೆ, ರಾಜಪ್ಪ ದಳವಾಯಿ, ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ್ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.